ಬೆಳಿಗ್ಗೆ 5 ಗಂಟೆಗೆ ಎದ್ದು ನನ್ ಗಾಡಿ ಎತ್ಕೊಂಡು ಹೋದೆ. ನನ್ ಗಾಡಿ ಇಲ್ಲಿ ಬಿಟ್ಟೆ. ಆಮೇಲೆ ಕಾರಲ್ಲಿ ಹೋದೆ. ಆಮೇಲೆ ಇಲ್ಲಿ ಬಂದೆ. ಇಲ್ಲಿಗೆ ಯಾಕೆ ಬಂದೆ ನನಗೆ ಗೊತ್ತಾಗಿಲ್ಲ. ನನಗೆ ಒಬ್ನೇ ಇರಕ್ ತುಂಬಾ ಬೇಜಾರಾಗ್ತಿತ್ತು. ಅದಕ್ಕೆ ಇವ್ರನ್ನ ಕರ್ಕೊಂಡೆ. ಕಾರಿಂದ ಇಳ್ದೆ, ಟೀ ಕುಡ್ದೆ, ಕಾರಲ್ಲಿ ಕೂತ್ಕೊಂಡೆ. ಆಮೇಲೆ ಇಲ್ಲಿಗೆ ಬಂದೆ. ದೂರದಲ್ಲಿ ನೀರ್ ಕಾಣ್ತಿತ್ತು. ಬಂದ್ ನೋಡಿದ್ರೆ ಸೇತುವೆ ಕಟ್ತಾ ಇದ್ರು. ಲಾಂಚ್ ಬಂತು. ಲಾಂಚ್ ಒಳಗ್ ಹೋದೆ. ಅಣ್ಣ ಟಿಕೆಟ್ ಕೇಳಿದ್ರು. ನಾನ್ ಕೆಳಗ್ ಬಂದೆ. ತಿಂಡಿ ತಿಂದೆ, ಖಾರ ಇತ್ತು, ನೀರ್ ಕುಡ್ದೆ. ಅವಾಗ್ಲೇ ಟಿಕೆಟ್ ಕೇಳಿದ್ರು ಅಂತ ನಾನ್ ಕಾರ್ ತಗೊಂಡು ಲಾಂಚಿಗೆ ಬಂದೆ. ಆಮೇಲೆ ಟಿಕೆಟೇ ಕೇಳಲಿಲ್ಲ. ಕಾರಿಂದ ಇಳ್ದು ಒಂದ್ ವಿಡಿಯೋ ಮಾಡ್ಕೊಂಡೆ. ಲಾಂಚಿಂದ ಕಾರ್ ತಗೊಂಡು ಕೊಡ್ಚಾತ್ರಿಗೆ ಹೋದೆ. ಆದ್ರೆ ಬೆಟ್ಟದ ಮೇಲೆ ಹೋಗ್ಲಿಲ್ಲ, ಕೆಳಗೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಈ ಸಣ್ಣ ಲಂಚ್ ನೋಡ್ಬಿಟ್ಟು ನಾನು 1 ಲೀಟರ್ ನೀರ್ ಕುಡ್ದೆ. ಯಾಕಂದ್ರೆ ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ಆಮೇಲೆ ಅದೇ ಲಂಚಲ್ಲೇ ಕಾರ್ ಇಳಿಸ್ದೆ. ಕಾರ್ ಇಳಿಸ್ತಾ ಇರ್ಬೇಕಾದ್ರೆ ನಂಗೊಂದ್ ಸೌಂಡ್ ಕೇಳ್ತಾ ಇತ್ತು. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಎಲ್ಲಿ ಮುಳುಗುತ್ತೋ ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ. ಸದ್ಯ ಮುಳುಗಿಲ್ಲ. ಡೀಸೆಲ್ ಪೆಟ್ರೋಲ ಅಂದ್ರು, ನಾನು ಸಿಮೆಣ್ಣೆ ಅಂದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಊಟಕ್ಕೆ ಹೋದೆ. ಊಟ ಆದ್ಮೇಲೆ ಸುಮ್ಮನೆ ನಿಂತಿದ್ದೆ. ಆಮೇಲೆ ಇಲ್ಲಿಗೆ ಬಂದೆ. ಆಮೇಲೆ ಅಲ್ಲಿಗೆ ಹೋದೆ. ಆಮೇಲೆ ಕಾರ್ ಬಿಟ್ಟೆ. ನನ್ ಗಾಡಿ ತಗೊಂಡೆ, ಮನೆಗೆ ಹೊಂಟೆ.